ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಇದು ಕಡಸುಗಳದು ಕಾಂಪಿಟೇಷನ್ದು. ನೋಡ್ಬೋದು, ಅಲ್ಲಾಗದೇ ಇರುವಂಥ ಕಡಸುಗಳು ತುಂಬ ಬಂದಿದ್ದು. ಹಾಗೆ ಕಡೆಯಲ್ಲೂ ದನಗಳು ಮತ್ತು 6 4 ಎಲ್ಲ ಬಂದಿದ್ದು. ಬಟ್ ಅದು ಕಾಂಪಿಟೇಷನ್ ವೀಡಿಯೋ ಮಾಡಿಲ್ಲ, ಸಪ್ರೇಟು ಆ ಹೆಣ್ಣು ದನಗಳದು ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಆ ವಿಡಿಯೋಗಳು ಕೂಡ ಅಪ್ಲೋಡ್ ಆಗುತ್ತೆ, ಅದನ್ನು ಕೂಡ ನೋಡಿ. ಡೈಲಿ ಅಪ್ಲೋಡ್ ಆಗುತ್ತೆ. ಸೊ ನೋಡ್ಬೋದು, ಇವೆಲ್ಲ ಅಲ್ಲಾಗದೇ ಇರುವಂಥ ಕಡಸುಗಳು. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಎಷ್ಟು ಓರಿಗಳು ಬಂದಿತ್ತು, ಹಳ್ಳಿಕಾರ್ ಓರಿಗಳು. ಸೊ ಮೊದಲೆಲ್ಲ ಇಷ್ಟು ಓರಿಗಳು ಬರ್ತಿರಲಿಲ್ಲ, 1-2 ಬರ್ತಿತ್ತಷ್ಟೇ. ಮಿಕ್ಕದ್ದೆಲ್ಲ ಕ್ರಾಸ್ ಓರಿಗಳು ಇರ್ತಿದ್ದವು. ಬಟ್ ಇವಾಗ ಜಾತ್ರೆ ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ, ತುಂಬ ಚೆನ್ನಾಗಿ ಸೌಲಭ್ಯಗಳು ಕೊಡ್ತಿದ್ದಾರೆ, ಹಾಗೆ ಪ್ರೋತ್ಸಾಹ ಮಾಡ್ತಾರೆ. ಅದರಿಂದ ತುಂಬ ಓರಿಗಳು ಬಂದಿದ್ದಾವೆ. ಒಂದು 7-8 ಓರಿ ಮೇಲೆ ಬಂದಿತ್ತು. ಸೊ ಅದು ಕೂಡ ವಿಡಿಯೋ ಕೊನೆಯಲ್ಲಿ ತೋರಿಸಿದ್ದೀನಿ. ಹಾಗೆ ಎತ್ತುಗಳದು ಮತ್ತು ದೊಡ್ಡ ಎತ್ತುಗಳು ಅಲ್ಲಾಗದಿರುವಂಥ ಕರುಗಳು, ಇವ್ರದ್ದೆಲ್ಲ ಕಾಂಪಿಟೇಷನ್ದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ಹೋಗಿ ನಮ್ಮ ಚಾನಲ್ ನೋಡಿ. ಸೊ ವಿಡಿಯೋ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋಗಳೆಲ್ಲ ಹೇಗಿತ್ತು ಅಂತ ಒಂದು ಕಮೆಂಟಲ್ಲಿ ತಿಳಿಸಿ. ನೋಡ್ಬೋದು, ಅಲ್ಲಾಗದೇ ಇರೋ ಕಡಸುಗಳೇ ತುಂಬ ಜಾಸ್ತಿ ಬಂದಿತ್ತು. ಮತ್ತು ಕಡೆಯಲ್ಲಿ ದನಗಳು. ಅದೆಲ್ಲ ಒಳ್ಳೊಳ್ಳೆ ಕೂಟಗಳು. ಇರೋ ಜಾತ್ರೆಗಳಲ್ಲೆಲ್ಲ ಇದೊಂದೇ ಜಾತ್ರೆಯಲ್ಲಿ ಹೆಣ್ಣು ದನಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡುವಂಥದ್ದು. ಹೆಣ್ಣು ದನಗಳು ಅಂದ್ರೆ ಸಿಹಳ್ಳಿ ಜಾತ್ರೆ ಅಂದರೆ ಹೆಣ್ಣು ದನ, ಆ ಥರ. ಸೊ ಹಾಗಾಗಿ ಇಲ್ಲಿ ಹೆಚ್ಚು ಹೆಣ್ಣು ದನಗಳು ಬರ್ತವೆ. ಇಲ್ಲಿ ಹೆಣ್ಣು ದನಗಳು ಕೂಡ ಯಾವ ಗಂಡು ಎತ್ತುಗಳಿಗಿಂತ ಏನು ಕಡಿಮೆ ಇಲ್ಲ. ನೋಡ್ಬೋದು ಓರಿಗಳು. ಇದು ಕಿಚ್ಚ ಓರಿ. ಹಾಗೆ ಈ ಕಡೆ ಬಂದರೆ ಅರ್ಜುನ ಓರಿ ಇದೆ. ಹಾಗೆ ಇನ್ನೂ ತುಂಬ ಓರಿಗಳಿದ್ದಾವೆ, ಅದ್ರ ಹೆಸರುಗಳು ಗೊತ್ತಿಲ್ಲ ಅಷ್ಟೇ. ನೋಡೋದು ಎಲ್ಲ ಒಳ್ಳೊಳ್ಳೆ ಓರಿಗಳು. ಒಂದು 8-10 ಓರಿಗಿಂತ ಜಾಸ್ತಿ ಬಂದಿದ್ದು. ನೋಡೋದು ಅಲ್ಲಿವರೆಗೂ ಕೊನೆವರೆಗೂ ಇದ್ದಾವೆ. ಇದು ಕಿಚ್ಚ ಓರಿ, ಅರ್ಜುನ ಓರಿ. ಅದ್ರ ಪಕ್ಕದಲ್ಲಿರುವಂಥದ್ದು ಬಸ್ತಿ ಓರಿ ಬ್ಲಡ್ ಲೈನು ಅವ್ರದ್ದೇನೆ ಅದು. ಸೊ ನೋಡ್ಬೋದು ಎಷ್ಟು ಓರಿಗಳಿದ್ದಾವೆ ಅಂತ. ತುಂಬ ಚೆನ್ನಾಗಿ ಜಾತ್ರೆ ಕೂಡ ಬೆಳೀತಿದೆ. ಹಾಗೆ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ಓರಿಗಳು ಸೇರಲಿ ಅನ್ನೋದು ನಮ್ಮ ಖುಷಿ.